ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಮತ್ತೊಮ್ಮೆ ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ MTS CHSL ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಯಾವ ಥರ ಕ್ವಶನ್ಸ್ಗಳು ಬರ್ತವೆ, ಓಕೆ, ಟೆನ್ಸ್ ಬೇಸ್ ಆಗಿರಬಹುದು, ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಬೇಸ್ ಆಗಿರಬಹುದು, ಅನೇಕ ತರಹದ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಾರು ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಜನರಿಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಓಕೆ, ಎಸ್. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಪ್ರಥಮವಾಗಿರ್ತಕ್ಕಂತಹ ಕ್ವಶನ್ ಅನ್ನ ನೋಡೋಣ. ಕ್ವಶನ್ ಏನೈತಿ, ಲಕ್ಷ ಕೊಟ್ಟು ಒಂದು ಕ್ವಶನ್ ಅನ್ನು ಓದಿಬಿಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ಬಿಟ್ಟ ಸ್ಥಳವನ್ನ ತುಂಬಲಿಕ್ಕೆ ಇದರಲ್ಲಿ ಇರ್ತಕ್ಕಂತಹ ಒಂದು ಅಪ್ರೋಪ್ರಿಯೇಟ್ ಆಪ್ಷನ್ ಯಾವುದು ಅಂತಕ್ಕಂಥದ್ದನ್ನ ಕೇಳಿದಾರೆ. ಇಲ್ಲಿರ್ತಕ್ಕಂಥವು ಯಾವ ಕಾನ್ಸೆಪ್ಟ್ ಮೇಲೆ ಅದಾವ ಅಂದ್ರೆ, ಇಲ್ಲಿರ್ತಕ್ಕಂಥವು ವರ್ಬ್ ಕಾನ್ಸೆಪ್ಟ್ ಮೇಲೆ ಅದಾವ. ಇವೆಲ್ಲ ಏನದಾವ್ರಿ, ವರ್ಬ್ ಅದಾವು. ವರ್ಬ್ ಒಳಗ V1 ಬಂದಾಗ ಏನಾಕೈತಿ, ಲೆಂಡ್ ಅಂತಕ್ಕಂಥದ್ದು. ಲೆಂಡ್ ಅನ್ನೋದೇನು V1, ಇದ್ರ V2 ಏನಾಕೈತಿ, ಲೆಂಟ್ ಆಕೈತಿ. V3 ಏನಾಕೈತಿ, ಲೆಂಟ್ ಆಕೈತಿ. V4 ಏನಾಕೈತಿ ಅಂದ್ರ ಲೆಂಡಿಂಗ್ ಅಂತ ಆಕೈತಿ. V5 ಏನಾಕೈತಿ, ಲೆಂಡ್ಸ್ ಅಂತಕ್ಕಂಥದ್ದು ಅಕ್ಕದ. V1, V2, V3, V4, V5 ಇವು ನಮ್ಮ ಏನಾಗಿರ್ತಾವ, ಆಪ್ಷನ್ಸ್ಗಳಾಗಿರ್ತವೆ. ಈ ಆಪ್ಷನ್ಸ್ಗಳಲ್ಲಿ ಇವೆಲ್ಲ V1, V2, V3, V4 ವರ್ಬ್ 1 ಪರ್ಫೆಕ್ಟ್ ಬಂದಾಗ ಅದನ್ನು ಬಳಸಬೇಕು, ಫ್ಯೂಚರ್ ಟೆನ್ಸ್ ಅಲ್ಲಿ ಅದನ್ನು ಬಳಸಬೇಕು. ಅವೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾವ. ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಯಾವ್ಯಾವ ಬರ್ತಾವ ಅಂತಕ್ಕಂಥದ್ದನ್ನ ನಾವು ಅದರ ಹೆಲ್ಪಿಂಗ್ ವರ್ಬ್ ಆಧಾರದ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಹಿ ಡ್ಯಾಶ್ ದ ಬುಕ್ ಟು ಹರ್ ಫ್ರೆಂಡ್ ಅಂತ. ಓಕೆ, ಇಲ್ಲಿ ಇದೇನಾದ್ರೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಇದು ಎತ್ತರಾಗಿ ಇರಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಇರಬೇಕು. ಅದೇ ರೀತಿಯಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಇರಬೇಕು ಅಂತಕ್ಕಂಥದ್ದು ನಮ್ದೇನ ಒಂದು ರೂಲ್ಸ್ ಐತಿ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಅಲ್ಲಿ ಏನ್ ಬರ್ಬೇಕ್ರಿ, V1 ಬರಬೇಕು ಅಥವಾ ಏನ್ ಬರ್ಬೇಕ್ರಿ, V2 ಬರಬೇಕು. ಅದರ ಇಲ್ಲಿ ಯಾರದಾರ ನೋಡ್ರಿ, ಇಲ್ಲಿ ಏನದಾರ್ರಿ, ಅವಳು. ಶಿ ಅಂದ್ರೆ ಏನ್ರಿ, ಅವಳು. ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಏನ್ ಬಳಸ್ಬೇಕಂದ್ರ ಲೆಂಡ್ ಜೊತೆಗೆ ಹಿ ಶಿ ಇಟ್ ಇದ್ದಾಗ ಏನ್ ಬಳಸ್ತೀವಿ ಅಂದ್ರ ಎಸ್ ಅಥವಾ ಎಸ್ ಅನ್ನ ಬಳಸ್ಬೇಕಂತಕ್ಕಂಥದ್ದು ನಮ್ಮ ರೂಲ್ಸ್ ಐತಿ. ಹೌದಾ? ಆಪ್ಷನ್ ಒಳಗೆ ಎಲ್ಲರ ಲ್ಯಾಂಡ್ಸ್ ಅಂತ ಎಲ್ಲೂ ಇರಕ್ ಸಾಧ್ಯ ಇಲ್ಲ. ಓಕೆ, ಹಂಗಂದ್ರ ಆಪ್ಷನ್ ಒಳಗೆ V2 ಆಗಿರ್ತಕ್ಕಂಥದ್ದು ಯಾವ್ದೈತಿ ನೋಡ್ರಿ, ಯಾವಾಗಿರ್ಲು ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಏನ್ ಬಳಸ್ತೀವ್ರಿ, V2 ಬಳಸ್ತೇವಂದ್ರ ಅಲ್ಲಿ V2 ಯಾವ್ದೈತಿ ನೋಡ್ರಿ, ಒಂದ್ಸಲ V2 ಐತನ್ ನೋಡ್ರಿ, ಐತಲ್ರಿ V2. ಎಸ್, ದಿಸ್ ಈಸ್ ದ ಆನ್ಸರ್ ಫಾರ್ ದ್ಯಾಟ್ ಕ್ವಶನ್. ನೋಡ್ರಿ ಎಷ್ಟು ಚೆನ್ನಾಗಿರ್ತಾವ. ಓಕೆ, ಯಾವ್ದೋ ಒಂದು ಪರ್ಫೆಕ್ಟ್ ಟೆನ್ಸ್ ಬಂದಾಗ ನೆನಪಿಟ್ಕೊಂಡ್ಬಿಡ್ರಿ, ಪರ್ಫೆಕ್ಟ್ ಟೆನ್ಸ್ ಎಲ್ಲಾ ಟೆನ್ಸ್ ಒಳಗೆ ಬಂದಾಗ ಇಲ್ಲಿ ಬಳಸಬೇಕು V3, ಕಂಟಿನ್ಯೂಸ್ ಟೆನ್ಸ್ ಬಂದಾಗ V4, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ V4 ಅನ್ನ ಬಳಸಿಬಿಡ್ರಿ. ನಿಮ್ಗೆ ಎಲ್ಲೂ ತಪ್ಪುವುದಿಲ್ಲ, ಎಲ್ಲೂ ವರ್ಬ್ಗಳು ತಪ್ಪುವುದಿಲ್ಲ. ಓಕೆ, ಮುಂದೆ ಬರುವ ದಿನಗಳಲ್ಲಿ ಇದರ ಮೇಲೂ ಕೂಡ ಒಂದು ಪರ್ಟಿಕ್ಯುಲರ್ ಟೆನ್ಸ್ ಮೇಲೆ ಒಂದು ಕ್ಲಾಸಸ್ ಅನ್ನ ಮಾಡ್ತೀನಿ. ಎಸ್, ಓಕೆ. ಅದೇ ರೀತಿಯಾಗಿ ಈ ತರನಾಗಿರ್ತಕ್ಕಂಥ ನಮ್ಮ ಆಪ್ಷನ್ ಯಾವ್ದು ಬರ್ತದೆ, ಇಲ್ಲ V2 ಬರ್ತದೆ. ಅದು ಅಚಾನಕ್ ಏನಾದ್ರು ಲೆಂಡ್ ಸಿತ್ತು, V2 ಲೆಂಟ್ ಕೊಟ್ಟಿರ್ಲಿಲ್ಲ ಅಂದ್ರ ದಿಸ್ ಈಸ್ ದ ಆನ್ಸರ್ ಆಗ್ತಿತ್ತು. ಬಟ್ ಇಲ್ಲಿ ನೋಡ್ರಿ ಯಾವ್ದು ಬರ್ತದ ಆನ್ಸರು, ಲೆಂಟ್. ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಏನ್ ಬಳಸ್ಬೇಕು, ನಾವು V2 ಬಳಸಲೇಬೇಕು, ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ಈಗ ಬೈ ಅಂತಕ್ಕಂತಹ ಒಂದು ವರ್ಲ್ಡ್ ದ V2 ಏನ್ ಆಕೈತಿ ಅನ್ನೋದು ಮತ್ತು ಬ್ರಿಂಗ್ ಅಂತಕ್ಕಂಥ ವರ್ಲ್ಡ್ ದ V2 ಏನ್ ಆಕೈತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಕಮೆಂಟ್ ಸೆಕ್ಷನ್ ಒಳಗೆ ಹೋಗಿ ಕಮೆಂಟ್ ಬರೋದ ಕಸ ಮುಂದಿನ ವಿಡಿಯೋ ನೋಡ್ರಿ ನೀವು. ಏನಾಗ್ತಾವ ತರ V1 ಮತ್ತು V2 ಮತ್ತು V3 ಏನಾಕೈತೆ ಅಂತ ಎರಡು ಹೇಳಿಬಿಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೊಂದು ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಅಂಡರ್ಲೈನ್ ಸೆಗ್ಮೆಂಟ್ ಅಂತಕ್ಕಂಥದ್ದು ಯಾವ್ದು ಸಬ್ಸ್ಟಿಟ್ಯೂಟ್ ಮಾಡ್ತದೆ ಅಂತ ಕೇಳ್ಯಾರ. ಅಂಡರ್ಲೈನ್ ಸೆಗ್ಮೆಂಟ್ ಯಾವ್ದು ಇರ್ತೈತಿ, ಮಚ್ ಕಾಸ್ಟ್ಲಿ ಅಂತಕ್ಕಂಥದ್ದು ಐತಿ. ಸ್ವಲ್ಪ ಮಿಸ್ ಆಗದ ಟೈಪ್. ಮಚ್ ಕಾಸ್ಟ್ಲಿ ಅಂತಕ್ಕಂಥ ವರ್ಡ್ ದ ಅಂಡರ್ಲೈನ್ ವರ್ಡ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಕ್ಕಂಥ ಆಪ್ಷನ್ ಇಲ್ಲಿ ಯಾವ್ದೈತಿ ಅಂತ ಕೇಳ್ತಾರೆ. ಓಕೆ, ಈಗ ನಾವು ಡಿಗ್ರಿ ಆಫ್ ಕಂಪ್ಯಾರಿಸನ್ ಅನ್ನ ಡಿಟೇಲ್ ಆಗಿ ಸ್ಟಡಿ ಮಾಡಿದಾಗ ನಮಗೆ ಏನ್ ಸಿಗ್ತದ, ಒಂದು ಪಾಸಿಟಿವ್ ಡಿಗ್ರಿ ಸಿಗ್ತದ, ಒಂದು ಕಂಪೇರಿಟಿವ್ ಡಿಗ್ರಿ ಸಿಗ್ತದ, ಒಂದು ಸೂಪರ್ಲೇಟಿವ್ ಡಿಗ್ರಿ ಸಿಗ್ತದ. ಹೌದ್ರಿ? ಇಲ್ಲಿ ಧ್ಯಾನ್ ಅಂತಕ್ಕಂಥದ್ದು ಎತ್ತರಾಗ ಬರ್ತೈತೆ ಅಂದ್ರ ಧ್ಯಾನ್ ಅಂತಕ್ಕಂಥ ಎತ್ತರಾಗ ಬರ್ತೈತ್ರಿ, ಕಂಪೇರಿಟಿವ್ ಡಿಗ್ರಿ ಒಳಗೆ ಬರ್ತದೆ. ಧ್ಯಾನ್ ಎತ್ತರಾಗ ಬರ್ತೈತ್ರಿ, ಕಂಪೇರಿಟಿವ್ ಡಿಗ್ರಿ ಒಳಗೆ ಬರ್ತದೆ. ಕಂಪೇರಿಟಿವ್ ಡಿಗ್ರಿ ಒಳಗೆ ಬಂದಾಗ ಅಲ್ಲಿ ನಮ್ದು ಯಾವಾಗಿರ್ಲು ಧ್ಯಾನ್ ಈಸ್ ಆಲ್ವೇಸ್ ಫಾಲೋ ವಿತ್ ಮೋರ್ ಅಂತಕ್ಕಂತಹ ಒಂದು ವರ್ಡಿನೊಂದಿಗೆ ಫಾಲೋ ಆಗ್ತಕ್ಕಂಥದ್ದು ಯಾವುದು, ಕಂಪೇರಿಟಿವ್ ಡಿಗ್ರಿ. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಬರ್ತಕ್ಕಂಥದ್ದು ದ ಬರ್ತದ, ಮೋಸ್ಟ್ ಬರ್ತದ. ಈಗ ನಾವೇನ್ ತಿಳ್ಕೊಬೇಕಂದ್ರ ಪಾಸಿಟಿವ್ ಡಿಗ್ರಿ ಒಳಗೆ ಮಚ್ ಇದ್ದಿದ್ದು ಕಂಪೇರಿಟಿವ್ ಡಿಗ್ರಿ ಬಂದಾಗ ಏನಾಗ್ತದ, ಮೋರ್ ಆಗ್ತದ. ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಏನಾಗ್ತದ,
ಮೋಸ್ಟ್ ಆಗ್ತದ ಅಂತ ತಿಳ್ಕೊ. ಈ ಮೋರ್ ಜೊತೆಗೆ ಆಲ್ವೇಸ್ ಏನಿರ್ತದ, ದ್ಯಾನ್ ಇರ್ತದ, ಇದ್ರ ಜೊತೆಗೆ ಆಲ್ಮೋಸ್ಟ್ ಏನಿರ್ತದ, ದ ಇರ್ತದ. ಹಂಗಿರ್ತದ. ನಮ್ಮ ಆನ್ಸರ್ ಏನು ಬರಬೇಕಿತ್ತಲ್ಲೇ? ಆನ್ಸರ್ ಏನು ಬರಬೇಕಿತ್ತು? ಆನ್ಸರ್ ಏನು ಬರಬೇಕಿತ್ತು? ಮೋರ್ ಬರಬೇಕು. ಏನು ಬರಬೇಕಿತ್ತು? ಮೋರ್ ಬರಬೇಕಿತ್ತು. ಯಾಕೆ ಮೋರ್ ಬರಬೇಕಿತ್ತು ಅನ್ನೋದು ನಿಮ್ಗೆ ಆನ್ಸರ್ ಈಗಾಗಲೇ ಗೊತ್ತಾಗಿತ್ತು. ದ್ಯಾನ್ ಇದ್ದಾಗ ಏನಿರ್ಬೇಕಿತ್ತು? ಮೋರ್ ಕಾಸ್ಟ್ಲಿ ದ್ಯಾನ್ ಎನಿ ಅದರ್ ಮೆಟಲ್. ಮೋರ್ ಅಂತಕ್ಕಂಥದ್ದು ಏನಾಕೈತಿ? ಆನ್ಸರ್ ಆಕೈತಿ. ಮೋಸ್ಟ್ ಕಾಸ್ಟ್ಲಿ ಅಂತ ಬರಂಗಿಲ್ಲ, ಯಾಕಂದ್ರೆ ಇ ಆರ್ ಆಲ್ವೇಸ್ ಗೋಯಿಂಗ್ ವಿತ್ ದಟ್ ಕಂಪೇರಿಟಿವ್ ಡಿಗ್ರಿ. ಮೋಸ್ಟ್ ಅಂತ ಬರಂಗಿಲ್ಲ, ಮೆನಿ ಅಂದ್ರು ಪಾಸಿಟಿವ್ ಡಿಗ್ರಿ ಆಗ್ತದೆ. ನಮ್ಮ ಕಂಪೇರಿಟಿವ್ ಡಿಗ್ರಿ ಒಳಗ ಮೋರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಎಸ್, ಓಕೆ. ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗದ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಕೊಡ್ತೇನೆ ನೋಡ್ರಿ. ಪ್ರತಿಯೊಂದು ಕ್ವಶನ್ ಆದ್ಮೇಲೆ ಒಂದೊಂದು ಕ್ವಶನ್ ಕೊಟ್ಕೊಂತ ಹೋಗ್ತೇನೆ ನಿಮಗೆ. ಹೌದಾ? ಇಲ್ಲಿ ಇರ್ತಕ್ಕಂತಹ ಒಂದು ಹೈ ಅಂತಕ್ಕಂಥ ವರ್ಲ್ಡ್ದು ಪಾಸಿಟಿವ್ ಡಿಗ್ರಿ ಇದೈತಿ. ಇದು ಕಂಪೇರಿಟಿವ್ ಡಿಗ್ರಿ ಏನಾಗ್ತದ, ಸೂಪರ್ಲೇಟಿವ್ ಡಿಗ್ರಿ ಏನಾಗ್ತದ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮ್ಮ ಆನ್ಸರ್ ಸರಿಯಾಗಿದ್ರೆ ಅದಕ್ಕೆ ನಾನು ಏನು ಮಾಡ್ತೀನಿ? ವಾಪಸ್ ರಿಪ್ಲೈ ಮಾಡ್ತೀನಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ನಿಮಗೆ ಅರ್ಥ ಆಯ್ತಾ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿತ್ತು ಅಂದ್ರೆ ಅಲ್ಲೇ ಒಂದು ಲೈಕ್ ಬಟನ್ ಅನ್ನ ಒತ್ತಿ ಬಿಡ್ರಿ. ನೆಕ್ಸ್ಟ್ ನೋಡ್ರಿ. ಓ ಎಸ್. ಅದೇ ರೀತಿಯಾಗಿ ಈಗ ನಾವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಯಾರಾದರೂ ಪ್ರಿಪೇರ್ ಆಗತ್ತಿದ್ರಂದ್ರೆ ಬೆಳಗಾವಿ ಒಳಗೆ ಬೆಸ್ಟ್ ಕೋಚಿಂಗ್ ಸೆಂಟರ್ ಅಂದ್ರೆ ಕರ್ನಾಟಕ ಕೋಚಿಂಗ್ ಸೆಂಟರ್. ಅಲ್ಲಿ ನಾನು ಇಂಗ್ಲೀಷ್ ಸಬ್ಜೆಕ್ಟನ್ನು ಟೀಚ್ ಮಾಡ್ತೀನಿ. ಅದೇ ರೀತಿಯಾಗಿ ಎಲ್ಲ ಒಂದು ಬೆಸ್ಟ್ ಫ್ಯಾಕಲ್ಟಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಕರ್ನಾಟಕ ಕೋಚಿಂಗ್ ಸೆಂಟರ್ ಹಾಗೂ ಶಿವನೇರಿ ಕೋಚಿಂಗ್ ಸೆಂಟರ್. ಇಲ್ಲಿ ಎಲ್ಲ ಮಾಧ್ಯಮದಲ್ಲಿ ಇಂಗ್ಲೀಷ್, ಕನ್ನಡ, ಹಿಂದಿ, ಮರಾಠಿ ಪ್ರತಿಯೊಂದು ಮಾಧ್ಯಮದಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಹೆಲ್ಪ್ ಆಗ್ತದ. ಕೋಚಿಂಗು ಹೆಲ್ಪ್ ಆಗ್ತದ. ಅದಕ್ಕೋಸ್ಕರ ಯಾರಾದರೂ ಜಾಯ್ನ್ ಆಗೋರಿದ್ರೆ ಬಂದು ಜಾಯ್ನ್ ಆಗ್ಬೋದು. ಒಂದು ಕರ್ನಾಟಕ ಕೋಚಿಂಗ್ ಸೆಂಟರ್, ಇನ್ನೊಂದು ಜಸ್ಟ್ ಅ ಮಿನಿಟ್, ಇನ್ನೊಂದು ಶಿವನೇರಿ ಕೋಚಿಂಗ್ ಸೆಂಟರ್ ಅಂತ. ಓಕೆ, ನೆಕ್ಸ್ಟ್ ನೋಡ್ರಿ. The orator declared that the women are dash than the men. ಇಲ್ಲಿ ಏನ್ ಮಾಡತ್ತಾರಂದ್ರ ವುಮೆನ್ ಅಂತಕ್ಕಂಥದ್ದನ್ನ ಏನ್ ಮಾಡತ್ತಾರ? ಯಾರ ಜೊತೆ ಕಂಪೇರ್ ಮಾಡತ್ತಾರ್ರಿ? ಯಾರ ಜೊತೆ ಕಂಪೇರ್ ಮಾಡತ್ತಾರ? ಮೆನ್ ಅಂತಕ್ಕಂಥದ್ದು. ಇದು ಸಬ್ಜೆಕ್ಟ್ 1 ಸಬ್ಜೆಕ್ಟ್ 2 ಎರಡಕ್ಕರ ನಡುವೆ ಕಂಪೇರ್ ಮಾಡತ್ತಾರ ಅಂದ್ರೆ ಇದು ಕಂಪೇರಿಟಿವ್ ಡಿಗ್ರಿ ಆಗ್ತದೆ. ಎರಡರ ನಡುವೆ ಕಂಪೇರ್ ಮಾಡತ್ತಾರ ಅಂದ್ರೆ ಕಂಪೇರಿಟಿವ್ ಡಿಗ್ರಿ. ಒಂದನ್ನ ಬಹಳಷ್ಟು ಸುಪೀರಿಯರ್ ಆಗಿ ತೋರ್ಸತ್ತಾರ ಅಂದ್ರ ಸೂಪರ್ಲೇಟಿವ್ ಡಿಗ್ರಿ ಆಗ್ತದ. ಓಕೆ, ಈಗ ಎ ಮತ್ತು ಬಿ ನಡುವೆ ಕಂಪ್ಯಾರಿಸನ್ ಮಾಡೋ ಮುಂದೆ ನೀವೇನು ಬಳಸ್ಬೇಕಿಲ್ಲಿ? ಮೋರ್ ಅಂತಕ್ಕಂಥದ್ದು ಬಳಸ್ಬೇಕು. ಏನು ಬಳಸ್ಬೇಕ್ರಿ? ಮೋರ್ ಅಂತಕ್ಕಂಥದ್ದು ಬಳಸ್ಬೇಕು. ಇಲ್ಲಿ ಮೋರ್ ಅಂತಕ್ಕಂಥದ್ದು ನಾವು ಯಾವಾಗ ಬಳಸಂಗಿಲ್ಲ? ಸ್ಮಾಲರ್ ಇದ್ದಾಗ ಮೋರ್ ಬಳಸೋಂಗಿಲ್ಲ. ಯಾಕಂದ್ರೆ ಇಲ್ಲಿ ಇ ಆರ್ ಹಚ್ಚಿದ್ಮೇಲೆ ಇ ಆರ್ ಅಂದ್ರು ಒಂದ, ಮೋರ್ ಅಂದ್ರು ಒಂದ. ಬಟ್ ಇಲ್ಲಿ ಏನೈತಿ? ಇಂಟೆಲಿಜೆಂಟ್ ಅಂತಿದ್ದಾಗ ಏನ್ ಬಳಸ್ಬೇಕಂದ್ರ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಮೆನ್ ಅಂತಕ್ಕಂಥದ್ದು. ದ್ಯಾನ್ ಜೊತೆ ಮೋರ್ ಬರಬೇಕು. ಇಂಟೆಲಿಜೆಂಟ್ ಒಂದ ಬರಂಗಿಲ್ಲ, ಇಂಟೆಲಿಜೆಂಟರ್ ಬರಂಗಿಲ್ಲ, ಮೋಸ್ಟ್ ಇಂಟೆಲಿಜೆಂಟು ಬರಂಗಿಲ್ಲ. ಈ ಮೋಸ್ಟ್ ಯಾವಾಗ ಬರ್ತದೆ ಅಂದ್ರೆ ದ ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ ಮಾತ್ರ ಬರ್ತದ. ಕಂಪೇರಿಟಿವ್ ಡಿಗ್ರಿ ಇದ್ದಾಗ ಕಣ್ಣು ಮುಚ್ಚಿ ಏನ್ ಬಳಸ್ಬಿಡ್ರಿ, ಇಬ್ಬರ ನಡುವೆ ಕಂಪ್ಯಾರಿಸನ್ ಮಾಡ್ತಾರ, ಮೋರ ದ್ಯಾನ ಬಂದ್ಬಿಡ್ತು. ಇಷ್ಟ ಆನ್ಸರ್. ಓಕೆ, ಎಸ್. ಬಹಳಷ್ಟು ಚಂದವಾಗಿ ತಿಳ್ಕೊಳ್ಬೇಕ್ರಿ ನೀವು. ಕಂಪೇರಿಟಿವ್ ಅಂದ್ರೆ ಏನ, ಸೂಪರ್ಲೇಟಿವ್ ಅಂದ್ರೆ ಏನ, ಕಾನ್ಸೆಪ್ಟ್ ಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಮಾತ್ರ ಈ ಕ್ವಶನ್ಗಳು ಅರ್ಥ ಆಗ್ತಾವ. ಎಸ್, ಓಕೆ. ನಿಮ್ಗೆ ಅರ್ಥ ಆಯ್ತಾ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೆಲೆಕ್ಟ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಫ್ರಮ್ ದ ಗಿವನ್ ಸೆಂಟೆನ್ಸ್. ಇಲ್ಲಿರ್ತಕ್ಕಂತಹ ಗಿವನ್ ಸೆಂಟೆನ್ಸ್ಗಳಲ್ಲಿ ಗ್ರಾಮ್ಯಾಟಿಕಲಿ ಯಾವುದು ಕರೆಕ್ಟ್ ಇದೆ ಅಂತಕ್ಕಂಥದ್ದು ಅವರ ಒಂದು ಕ್ವಶನ್ ಆಗದ. ಕಣ್ಣು ಮುಚ್ಚಿ ಕಣ್ಣು ತೆಗೆದು ಪಟ್ ಕ್ವಶನ್ ಓದ್ರಿ ಏನದ ನೋಡ್ರಿ. ಒಂದೇದ್ ನೋಡ್ರಿ. ಅ ಲಾಟ್ ಆಫ್ ಬುಕ್ಸ್ ಅಂಡ್ ನೋಟ್ಸ್ ಪ್ಲೇಸ್ ಇನ್ ಆರ್ಡರ್ ಲುಕ್ ಮೋಸ್ಟ್ ಫ್ಯಾಸಿನೇಟಿಂಗ್. ನೋಡ್ರಿ ಇಲ್ಲಿ ಮೋಸ್ಟ್ ಫ್ಯಾಸಿನೇಟಿಂಗ್, ಮೋಸ್ಟ್ ಅಂತಕ್ಕಂಥ ಜೊತೆ ದ ಇಲ್ವೇ ಇಲ್ಲ, ಬರಂಗಿಲ್ಲ, ತಪ್ಪೈತಿ ಸೆಂಟೆನ್ಸ್. ನೆಕ್ಸ್ಟ್, ಲಾಟ್ ಆಫ್ ಬುಕ್ಸ್ ಅಂಡ್ ನೋಟ್ಸ್ ಪ್ಲೇಸ್ಡ್ ಆನ್ ಆರ್ಡರ್. ಪ್ಲೇಸ್ಡ್ ಆನ್ ಆರ್ಡರ್ ಬರ್ತದ? ಬರೋದಿಲ್ಲ. ಲಾಟ್ ಆಫ್ ಬುಕ್ ಅಂಡ್ ನೋಟ್ಸ್. ನೋಡ್ರಿ ಇಲ್ಲಿ ಬುಕ್ ಅಂಡ್ ನೋಟ್ಸ್ ಅಂಡ್ ಅಂತಕ್ಕಂಥದ್ದು ಬಂದಾಗ ಯಾವ್ದು ಕ್ಯಾರಿ ಮಾಡ್ಬೇಕು ನಾವು? ಈಕ್ವಲ್ ಆಗಿರ್ತಕ್ಕಂಥ ಕ್ಯಾರಿ. ಪ್ಲೇಸ್ಡ್ ಇನ್ ಆರ್ಡರ್ ಲುಕ್ಸ್ ಮೋಸ್ಟ್ ಫ್ಯಾಸಿನೇಟಿಂಗ್. ಇಲ್ಲಿಯೂ ಮೋಸ್ಟ್ ಐತಿ. ಓಕೆ, ಎಲ್ಲ ಸೆಂಟೆನ್ಸ್ ಸೇಮ್ ಅದಾವ. ಇದು ನೋಡ್ರಿ, ಲಾಟ್ ಆಫ್ ಬುಕ್ಸ್ ಅಂಡ್ ನೋಟ್ಸ್ ಪ್ಲೇಸ್ಡ್ ಇನ್ ಆರ್ಡರ್ ಲುಕ್ ಇನ್ ಆರ್ಡರ್ ನಲ್ಲಿ ಇರ್ತಕ್ಕಂಥದ್ದು ಲುಕ್ ಮೋರ್ ಫ್ಯಾಸಿನೇಟಿಂಗ್ ಅಂದಾಗ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದನ್ನ ಹೇಳಿ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಆಗ್ತದ. ಓಕೆ, ಅದೇ ರೀತಿಯಾಗಿ ತಿಳ್ಕೊಂಡ್ಬಿಡ್ರಿ. ಒಂದು ಕ್ವಶನ್ ಕೊಡ್ತೀನಿ, ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಏನಾಗ್ತದ ಅಂತಕ್ಕಂಥದನ್ನ ಹೇಳ್ಬೇಕ್ರಿ. ಇದು ಕರ್ನಲ್ ಅಂತಕ್ಕಂತಹ ಇಂಗ್ಲಿಷ್ ವರ್ಡ್ ಇದೆ. ಇದೇನಾಗೈತೆ ಅಂದ್ರ ಮಿಸ್ ಸ್ಪೆಲ್ಟ್ ಮಾಡಿ ಬರ್ದೇನ್ರಿ. ಈ ತರ ಆನ್ಸರ್ ಏನೈತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗ ಪಟ್ನ ಕಮೆಂಟ್ ಮಾಡಿಬಿಡ್ರಿ. ಓಕೆ, ಕರ್ನಲ್ ಸ್ಪೆಲ್ಲಿಂಗ್ ಏನು ಬರ್ತದೆ ಅನ್ನತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗ ಆನ್ಸರ್ನ ಬರೀರಿ. ಓಕೆ,
ಈ ಕ್ವಶನ್ ಅರ್ಥ ಆಯ್ತಾ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲೇಟ್ ಬೈ 6 hours. ಓಕೆ, ಇದು ಅಲ್ಲ, ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನ್ರಿ, ಒಂದು ವಾಕ್ಯವನ್ನ ಬರೀ ಒಂದ ವರ್ಡ್ ಹೇಳಿ ಬಿಡ್ತದ, ಅಂತ ವರ್ಡ್ಗೆ ಏನಂತ ಕರಿತೀರಿ? ದಟ್ ಈಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಮಡಿಕೆಗಳನ್ನು ಮಾಡುವವನಿಗೆ ಕುಂಬಾರ ಅಂತೀವಿ, ಕಟ್ಟಿಗೆ ಕೆಲಸ ಮಾಡುವವನಿಗೆ ಕಂಬಾರ, ಕಾರ್ಪೆಂಟರ್ ಅಂತ ಹೇಳ್ತೀವಿ. ಗೋಲ್ಡ್ ಆರ್ನಮೆಂಟ್ಸ್ ಮಾಡೋಂಗೆ ಅಕ್ಕಸಾಲಿಗ ಅಥವಾ ಗೋಲ್ಡ್ ಸ್ಮಿತ್ ಅಂತಕ್ಕಂಥದನ್ನ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಏನೈತಂದ್ರ ಆ ಸೈಂಟಿಫಿಕ್ ಸ್ಟಡಿ, ವಿಜ್ಞಾನವಾಗಿರ್ತಕ್ಕಂಥ ಒಂದು ಸ್ಟಡಿ ಯಾವುದ್ರ ಬಗ್ಗೆ? ದ ಸ್ಟ್ರಕ್ಚರ್ ಅಂಡ್ ಫಾರ್ಮ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಒಂದು ಸ್ಟ್ರಕ್ಚರ್ ಅಂತ ಬಂದಾಗ ಒಂದು ಪ್ರಾಣಿ, ಇದೊಂದು ಪಕ್ಷಿ ಐತಿ, ಇದು ಯಾವ ತರ ಒಂದು ಸ್ಟ್ರಕ್ಚರ್ ಅನ್ನ ಒಳಗೊಂಡಿದೆ, ಇದರ ಸ್ಟ್ರಕ್ಚರ್ ಅಂದ್ರೆ ಕನ್ನಡದಾಗ ಏನಂತ ಕರಿತೀವಿ? ರಚನೆ ಅಂತಕ್ಕಂಥದ್ದು. ಈ ರಚನೆಯ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ? ಬಯಾಲಜಿ ಅಂತೀವಿ. ನೋ, ಬಯಾಲಜಿ ಅಂದ್ರೆ ಏನ್ರಿ? ಸ್ಟಡಿ ಆಫ್ ಲಿವಿಂಗ್ and non-living things. Okay, non-living and living things. Next, what is meteorology? ನೋಡ್ರಿ, ಮೆಟರಾಲಜಿ ಅಂದ್ರೆ ಏನಂದ್ರ ಸ್ಟಡಿ ಆಫ್ ವೆದರ್ ಬಗ್ಗೆ. ಈಗ ವೆದರ್ ಹೆಂಗೈತಿ, ವಾತಾವರಣ ಹೆಂಗೈತಿ, ಹವಾಮಾನ ಹೆಂಗೈತಿ, ಇದರ ಬಗ್ಗೆ ಸ್ಟಡಿ ಮಾಡ್ರಿ ಏನಂತ ಕರಿತೀವ್ರಿ? ಮೆಟರಾಲಜಿ ಅಂತ ಕರಿತೀವಿ. ಝೂಲಾಜಿ ಅಂದ್ರೆ ಏನು? ಝೂ ಒಳಗ ಎಲ್ಲ ಐತ್ರಿ, ಎನಿಮಲ್ಸ್. ಝೂ ಅಂದ್ರೆ ಏನು? ಎನಿಮಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ರ ಝೂಲಾಜಿ ಅಂತ ಕರಿತೇವೆ. ಇದು ಬರಲ್ಲ. ಏನ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ ಅಂದ್ರ ಮಾರ್ಪಾಲಜಿ ಅಂತ ಕರಿತೀವಿ. ಏನ್ ಕರಿತೀವ್ರಿ? ಮಾರ್ಪಾಲಜಿ ಅಂತ ಕರಿತೀವಿ. ಮತ್ತೆ ಇಲ್ಲಿ ಮಠ ಬಂದ್ ನಿಮಗೆ ಒಂದು ಕ್ವಶನ್ ಕೊಡ್ಲೇಬೇಕಲ್ರಿ. ಎಸ್, ವಾಟ್ ಈಸ್ ಸ್ಟಡಿ ಆಫ್ ಬರ್ಡ್ಸ್ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಮಾಡ್ರಿ. ಅದೇ ರೀತಿಯಾಗಿ ಕಿಲ್ಲಿಂಗ್ ಆಫ್ ವೈಫ್, ಹೆಂಡತಿಯನ್ನ ಕೊಂದ್ರ ಆ ಒಂದು ಕೊಲ್ಲುವ ಒಂದು ಕ್ರಿಯೆಗೆ ಏನಂತ ಕರೀತಾರ ಅಂತಕ್ಕಂಥದನ್ನ 2 ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಲೇಬೇಕು. ಯಾರು ಕೇಳತ್ತೀರಿ, ನಾನು ವಿಡಿಯೋಸ್ ನೋಡಿದ್ರೆ ಇದ್ರ ಆನ್ಸರ್ ಗೊತ್ತಿರಾಕಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ರಿ. ಏನೈತಿ? ಸೆಲೆಕ್ಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಂಟೋನಿಮ್ ಆಫ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್. ಇದ್ರಾಗ ಅಂಡರ್ಲೈನ್ ಸೆಗ್ಮೆಂಟ್ ಅದು ಯಾವ್ದಂದ್ರೆ ಸೆನ್ಸಿಟಿವ್ ಅಂತಕ್ಕಂಥದನ್ನ ಅಂಡರ್ಲೈನ್ ಸೆಗ್ಮೆಂಟ್ ಮಾಡ್ತಾರ. ಇತರದ ಅಪೋಸಿಟ್ ವರ್ಡ್ ಯಾವುದು ಅಂತ ಕೇಳ್ತಾರ. ಸೆನ್ಸಿಟಿವ್ ಅಂದ್ರೆ ಏನ್ರಿ? ಸ್ಮೂತ್ ಆಗಿರ್ತಕ್ಕಂಥದ್ದು. ಸೆನ್ಸಿಟಿವ್ ಅಂದ್ರೆ ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥವ್ರಿಗೆ ಏನಂತ ಕರಿತೀವ್ರಿ? ಸೂಕ್ಷ್ಮವಾಗಿರ್ತಕ್ಕಂಥವ್ರಿಗೆ ಏನ್ ಕರಿತಾವ? ಸೆನ್ಸಿಟಿವ್ ಅಂತ ಕರಿತೀವಿ. ಹಂಗಿದ್ದಾಗ ಇಲ್ಲಿರ್ತಕ್ಕಂತಹ ಸೆನ್ಸಿಟಿವ್ ಅಪೋಸಿಟ್ ವರ್ಡ್ ಯಾವ್ದಾಗ್ತದ? ಸೂಕ್ಷ್ಮವಾಗಿರೋದು. ಸ್ಟ್ರಾಂಗ್ ಅಂದ್ರೆ ಏನ್ರಿ? ಗಟ್ಟಿಯಾಗಿರೋದು. ಅಂದ್ರ ಉಳಿದಿರ್ತಕ್ಕಂತಹ ಆಪ್ಷನ್ ಏನಾದ್ರು ಇವ? ಇದ ಲಾಸ್ಟ್ ಟೈಮ್ ಕೇಳಿದ ಡ್ರೌಸಿ ಅಂತಕ್ಕಂಥದ್ದು ಕೇಳಿದಾಗ ಇದ್ರ ಬಗ್ಗೆ ಏನ್ ಬರ್ದಿದ್ವು ಅಂದ್ರೆ ನಾವು ಲೆಥಾರ್ಜಿಕ್ ಅಂತಕ್ಕಂಥದನ್ನ ಬರ್ದಿದ್ವು. ಲೆಥಾರ್ಜಿಕ್ ಅಂದ್ರ ಸ್ಲೀಪಿ ಅಂದ್ರ ಲೇಜಿ ಅಂದ್ರ ಆಲಸ್ಯ. ಲೇಜಿ ಅಂದ್ರೆ ಏನು? ಆಲಸ್ಯ. ಸ್ಲೀಪಿ, ಲೆಥಾರ್ಜಿಕ್ ಅಂತಕ್ಕಂಥವು ಕ್ವಶನ್ಗಳು ನಿಮಗಾಗ್ಯಾವ. ವಾಟ್ ಈಸ್ ಮೀನ್ಡ್ ಬೈ ಲೆಥಾರ್ಜಿಕ್? ಸಿನೋನಿಮ್ ಆಫ್ ದ ಲೆಥಾರ್ಜಿಕ್, ಆಂಟೋನಿಮ್ ಆಫ್ ದ ಲೆಥಾರ್ಜಿಕ್. ಎಸ್, ಓಕೆ. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಕಾರ್ಡಿಯಲ್? ಯು ಆರ್ ಕಾರ್ಡಿನಲಿ ಇನ್ವೈಟೆಡ್. ಆಗಮಿಸುವ, ಹೃತ್ಪೂರ್ವಕ. ಏನ್ರಿ? ಹೃತ್ಪೂರ್ವಕ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಆಗಮನ ಅಂತ ಹೇಳ್ತೀವಿ. ನಿಮ್ಗೆ ಆಗಮಿಸು ಹೃತ್ಪೂರ್ವವಾಗಿ ಆಗಮಿಸುವುದು ಕಾರ್ಡಿನಲ್ ಅಂತಕ್ಕಂಥದ್ದು. ಕನ್ಸಿಡರೇಟ್ ಅಂದ್ರೆ ಏನಂದ್ರ ಪರಿಗಣಿಸುವುದು. ಕನ್ಸಿಡರ್ ಮಾಡ್ತಾರಿಲ್ಲ ನೀವು ನಿಮ್ಮ ಜೀವನದಾಗ ಏನ್ರ ಕನ್ಸಿಡರೇಷನ್ಸ್ ಅದಾವಿಲ್ಲ, ಪರಿಗಣಿಸುವಂತ ಟಾಪಿಕ್ಸ್ಗಳು ಅದಾವಿಲ್ಲ ಅಂತ ಕೇಳ್ತೀವಲ್ಲ, ಪರಿಗಣಿಸುವುದು ಕನ್ಸಿಡರೇಟ್ ಅಂತಕ್ಕಂಥದನ್ನ ಹೇಳ್ತೀವಿ. ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತಿ? ಸೆನ್ಸಿಟಿವ್ ಇದ್ದವ್ರಿಗೆ ಬಹಳ ಸೂಕ್ಷ್ಮದಳು, ಬಹಳ ಗಟ್ಟಿ ಅದಾನು. ದಟ್ ಈಸ್ ದ ಆನ್ಸರ್. ಸ್ಟ್ರಾಂಗ್ ಅಂತಕ್ಕಂಥದನ್ನ ಹೇಳ್ತೀವಿ. ನೋಡ್ರಿ, ಇವೆಲ್ಲ ಕೇಳಿರ್ತಕ್ಕಂಥ ಕ್ವಶನ್ ಸ್ಟೀನೋ ಆಗಿರಬಹುದು, ಆಮೇಲೆ BSF ಟ್ರೇಡ್ಸ್ಮನ್ನು, CISF ಟ್ರೇಡ್ಸ್ಮನ್ನು, SSC GD, MTS, CHSL, CDS, CPO ಪ್ರತಿ ಒಂದು ಎಕ್ಸಾಮ್ಗಳಿಗೆ ಕೇಳಿರ್ತಕ್ಕಂತಹ ಕ್ವಶನ್ಗಳನ್ನು ನಾವು ಏನು ಮಾಡಿರ್ತೀವಿ? ರೆಫರ್ ಮಾಡ್ಕೊಂಡು ನಿಮಗೆ ಹೇಳ್ತಿರ್ತೀವಿ. ಅಂದಮೇಲೆ ನೀವು ಕರೆಕ್ಟಾಗಿ ನನ್ನ ಪ್ರತಿಯೊಂದು ವಿಡಿಯೋನ ನೋಡಿ ಅದರ ಬಗ್ಗೆ ಒಂದು ಸ್ವಲ್ಪ ಐಡಿಯಾಸನ್ನು ತೆಗೆದುಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡ್ರಿ ಏನು ಕ್ವಶನ್ ಐತೆ ಅಂತಕ್ಕಂಥದ್ದನ್ನು ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಂದ್ರೆ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್ಸ್. ಇದು 1, 2, 3, 4 ಸೆಗ್ಮೆಂಟ್ಗಳಾಗಿ ಏನಾಗ್ಯಾವ? ಫಾಲೋವಿಂಗ್ ಸೆಂಟೆನ್ಸ್ಗಳು ಡಿವೈಡ್ ಆಗ್ಯಾವ. ಎಸ್, ಏನಾಗೈತಿ? ಇದ್ರ ಗ್ರಾಮೆಟಿಕಲ್ ಐತಿ. ಟ್ರೈನ್ ಈಸ್ ರನ್ನಿಂಗ್ ಲೇಟ್ ಬೈ 6 hours, ಸೊ ಇಟ್ ಕೆನಾಟ್ ಮೇಕ್ ಓವರ್ ದ ಟೈಮ್.
ನೋಡ್ರಿ, ದ ಟ್ರೈನ್ ಈಸ್ ರನ್ನಿಂಗ್ ಲೇಟ್ ಬೈ 6 hours, ಸೊ ಇಟ್ ಕೆನಾಟ್ ಮೇಕ್ ಓವರ್ ದ ಟೈಮ್ ಅಂತಕ್ಕಂಥದ್ದು ಆಪ್ಷನ್ ಅದ. ಇದ್ರಾಗ ತಪ್ಪಿರ್ತಕ್ಕಂತಹ ಸೆಗ್ಮೆಂಟ್ ಯಾವ್ದಂದ್ರ ಇಟ್ ಕೆನಾಟ್ ಮೇಕ್ ಓವರ್ ದ ಟೈಮ್ ಅಂತ ಆಗಂಗಿಲ್ಲ, ಇಟ್ ಕೆನಾಟ್ ಮೇಕ್ ಅಪ್ ದ ಟೈಮ್ ಅಥವಾ ಇಟ್ ಕೆನಾಟ್ ಮೇಕ್ ಇನ್ ದ ಟೈಮ್ ಅಂತಕ್ಕಂಥದ್ದು ಇದರ ಆನ್ಸರ್ ಆಗ್ತಾವ. ಓಕೆ, ಇದರ ಆನ್ಸರ್ ಏನಾಕೈತಿ, ಇನ್ ದ ಟೈಮ್ ಅಥವಾ ಅಪ್ ದ ಟೈಮ್ ಅಂತಕ್ಕಂಥದ್ದು. ಅಪ್ ದ ಅನ್ನೋಕ್ಕಿಂತ ನಾವೇನಂತೀವಿ, ಇಟ್ ಕೆನಾಟ್ ಮೇಕ್ ಇನ್ ದ ಟೈಮ್ ಅಂತಕ್ಕಂಥದ್ದು. ಮೇಕ್ ಇನ್ ದ ಟೈಮ್, ಇಟ್ ಕೆನಾಟ್ ಮೇಕ್ ಇನ್ ದ ಟೈಮ್. ಇನ್ ದ ಟೈಮ್ ಇಲ್ಲ, ಅದಕ್ಕೆ ಏನಾಗೈತಿ 6 hours ಲೇಟ್ ಆಗೈತಿ ಅಂತಕ್ಕಂಥದ್ದು. ಪ್ರಿಪೋಸಿಷನ್ ರಿಲೇಟೆಡ್ ಕ್ವಶನ್ಸ್ಗಳು, ಪ್ರಿಪೋಸಿಷನ್ ರಿಲೇಟೆಡ್ ಕ್ವಶನ್ಸ್ಗಳು ಯಾವ ತರ ಇರ್ತಾವ? ಈಗ ಬಿಟ್ವೀನ್ ಅಂತಕ್ಕಂಥದ್ದು ಒಂದು ನೆನಪಿಟ್ಕೊಡ್ರಿ, ಇನ್ನೊಂದೇನು ನೆನಪಿಟ್ಕೊಡ್ರಿ, ಅಮಾಂಗ್ ಅಂತಕ್ಕಂಥದ್ದು ಒಂದು, ಇನ್ನೊಂದೇನು ನೆನಪಿಟ್ಕೊಡ್ರಿ, ಅಲಾಂಗ್ ಅಂತಕ್ಕಂಥ ಒಂದು. ಇವು ಮೂರು ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಿಮಗೆ ಏನಾದರೂ ಗೊತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್. ಓಕೆ, ಇವುಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿತ್ತಂದ್ರೆ ಏನು ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನೈತಿ, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಕರೆಕ್ಟ್ಲಿ ರೆಕ್ಟಿಫೈಸ್ ದ ಅಂಡರ್ಲೈನ್ಡ್ ಸ್ಪೆಲ್ಲಿಂಗ್ ಎರರ್. ಇದ್ರಾಗ ಎಲ್ಲಿ ಸ್ಪೆಲ್ಲಿಂಗ್ ಎರರ್ ಐತಿ ಅಂತಕ್ಕಂಥದ್ದನ್ನು ನೋಡ್ರಿ. ಇಲ್ಲೇ ನಿಮಗೆ ಇದ್ರಾಗ ಏನ್ ಮಾಡ್ತಾನೆ ಅಂದ್ರೆ ನಿಮಗೊಂದು ಸ್ವಲ್ಪ ಹೆಚ್ಚಿಗೆ ಆಗಿರ್ತಕ್ಕಂತಹ ಸ್ಪೆಲ್ಲಿಂಗ್ ಮೀನಿಂಗ್ ಗಳನ್ನ ಹೇಳ್ತೇನೆ ನೋಡಿ. ಇಲ್ಲೇ ಬ್ಲೂಮ್ ಅಂದ್ರೆ ಏನ್ರಿ, ಬ್ಲೂಮ್ ಅಂದ್ರೆ ಏನ್ರಿ, ಅರಳುವುದು. ಬ್ಲೂಮ್ ಅಂದ್ರೆ ಏನ್ರಿ, ಅರಳುವುದು. ಅದ ಒಂದ ಸ್ಪೆಲ್ಲಿಂಗ್ ಚೇಂಜ್ ಮಾಡಿ ಗ್ಲೂಮ್ ಅಂತ ಕೊಟ್ಟಿರ ಅಂದ್ರ, ಒಂದ ಸ್ಪೆಲ್ಲಿಂಗ್ ಚೇಂಜ್ ಮಾಡಿ ಗ್ಲೂಮ್ ಅಂತ ಕೊಟ್ಟಿರ ಅಂದ್ರ, ಗ್ಲೂಮ್ ಅಂದ್ರ ಕತ್ತಲು. ಗ್ಲೂಮ್ ಅಂದ್ರೆ ಏನ್ರಿ, ಕತ್ತಲು ಅಥವಾ ಏನ್ರಿ, ಡಾರ್ಕ್ನೆಸ್. ಗ್ಲೂಮ್ ಅಂದ್ರೆ ಏನು, ಕತ್ತಲು ಅಥವಾ ಡಾರ್ಕ್ನೆಸ್. ಅಥವಾ ಗ್ಲೂಮ್ ಅನ್ನಕ್ಕೆ ಏನಂತೀವಿ, ಅನ್ಹ್ಯಾಪಿ ಅಂತ ಹೇಳ್ತೀವಿ. ಕತ್ತಲೊಳಗೆ ಇದ್ದಿದ್ದು ಯಾವಾಗಲೂ ಅನ್ಹ್ಯಾಪಿನೇ ಇರ್ತದೆ. ಓಕೆ, ಇವೆಲ್ಲ ಈ ತರ ಮೀನಿಂಗ್ ಆಗ್ತಾವ. ಬಟ್ ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ ಎಲ್ಲಾ ಕಡೆ ಬ್ಯೂಟಿಫುಲ್ ಅದಾವ, ಇದ ವರ್ಡ್ ಅಂಡರ್ಲೈನ್ ಇರ್ತೈತಿ. ಯಾವುದು ಬ್ಯೂಟಿಫುಲ್ ಕರೆಕ್ಟ್ ಆಗಿಲ್ಲ. BEAUTIFULL ಬಂದಾಗ ಬರಕ್ ಸಾಧ್ಯ ಇಲ್ಲ. ಇದು ನೋಡ್ರಿ ಸ್ಟಾರ್ಟಿಂಗ್ ತಪ್ಪೈತಿ. ಇದ ಬ್ಯೂಟಿಫುಲ್ WU ಬಂದಾವ, ತಪ್ಪೈತಿ. ದಿಸ್ ಈಸ್ ಬ್ಯೂಟಿಫುಲ್. ಬ್ಯೂಟಿಫುಲ್ ಆನ್ಸರ್ ಏನಕ್ಕೈತಿ, ಬ್ಯೂಟಿಫುಲ್, ಅಮೇಜಿಂಗ್, ಅಮೇಜಿಂಗ್, ಡಾರ್ಸಲಿಂಗ್, ಅಮೇಜಿಂಗ್, ಡಾರ್ಸಲಿಂಗ್, ಬ್ಯೂಟಿಫುಲ್. ಓಕೆ, ಈಗ ಒಂದು ಇದ್ರೊಳಗೆ ಒಂದು ನಿಮಗೆ ಗ್ಲೂಮು ಮತ್ತು ಬ್ಲೂಮ್ ಅಂತಕ್ಕಂಥದ್ದು ಕೊಟ್ಟಾಗ ಇಲ್ಲಿ ಇರ್ತಕ್ಕಂತಹ ಬ್ಲೂಮು ಕನ್ಫ್ಯೂಸ್ ಮಾಡ್ಕೋಬಾರ್ದ್ರಿ. ಬ್ಲೂಮು ಒಟ್ಟ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾವುದು ಹೂವಿಗೆ ಸಂಬಂಧಪಟ್ಟಿದ್ದು, ಇದು ಕತ್ತಲು ಬೆಳಕಿಗೆ ಸಂಬಂಧಪಟ್ಟಿದ್ದು. ಇದರದ ಅಪೋಸಿಟ್ ವರ್ಡ್ ಆಗ್ತದ ಬ್ರೈಟ್. ಏನಾಗ್ತದ್ರಿ, ಬ್ರೈಟ್. ಅಥವಾ ಅನ್ಹ್ಯಾಪಿ ಅಂತಕ್ಕಂಥದ್ದು ಕನ್ಸಿಡರ್ ಆಗಿತ್ತಂದ್ರ ಅದು ಅಪೋಸಿಟ್ ವರ್ಡ್ ಆಗ್ತದ ಹ್ಯಾಪಿ ಅಂತಕ್ಕಂಥದ್ದು. ಅಥವಾ ಹ್ಯಾಪಿ ಜೊತೆಗೆ ಇನ್ನೊಂದು ವರ್ಡ್ ಆಗ್ತದ ಜಾಯ್ ಅಂತಕ್ಕಂಥದ್ದು. ಓಕೆ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಡ್ಸ್ಗಳು ಇರ್ತಾವ. ಸೊ ಬಿ ಕೇರ್ಫುಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ, ಡ್ರೋಸ್ ದ ಸ್ಕೈ ಅಬೋವ್ ಮೀ, ಡೋಸ್ ಡ್ಯಾಶ್ ಇನ್ ದ ಸ್ಕೈ ಅಬೋವ್ ಮೀ. ಏನ್ ಮಾಡ್ತಾವ? ಡೋಸ್ ಅಂದ್ರೆ ಏನ್ರಿ, ಪಾರಿವಾಳ. ವಾಟ್ ಈಸ್ ಮೀನ್ ಬೈ ಡೋಸ್? ಪಾರಿವಾಳ. ಪಾರಿವಾಳಗಳು ಏನಾಗ್ತಾ ಇದಾವ ಅಂದ್ರ ಡೋಸ್ ಡ್ಯಾಶ್ ಇನ್ ದ ಸ್ಕೈ ಅಬೋವ್ ಮೀ, ನನ್ನ ಮೇಲಕ್ಕೆ ಹಾರಾಡ್ತಾ ಇದಾವ. ಇಲ್ಲಿ ಮೇಲಕ್ಕೆ ಅಂದಾಗ ಯಾವ ಬರ್ತಾವ? ಈ ಸೋರ್ ಅಂದ್ರೆ ಏನ್ರಿ, SORE. ಸೋರ್ ಅಂದ್ರ ನೋ ಅಥವಾ ಕುರುಹು. ಬೆಡ್ ಸೋರ್ಸ್ ಅಂತ ಹೇಳ್ತೀವಿ, ಬೆಡ್ ಸೋರ್ಸ್ ಅಂತ ಆಗಿರ್ತಾವ. ಓಕೆ, ನೋವುಗಳಿಗೆ ಏನಂತೀವ, ಸೋರ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ದಿಸ್ ಸೋರ್? SOUR. ಸೋರ್ ಅಂದ್ರ ಹುಳಿ ಆಗಿರ್ತಕ್ಕಂಥ, ಸೋರ್ ಟೇಸ್ಟ್ ಐತಪ್ಪ ಒಂದು ಸ್ವಲ್ಪ ಹುಳಿ ಆಗಿರ್ತಕ್ಕಂಥ. ದೆನ್ SHORE. ಶೋರ್ ಅಂದ್ರ ತೀರ, ಬ್ಯಾಂಕ್, ದಡ ಅಂತ ಹೇಳ್ತೀವಿ. ನೆಕ್ಸ್ಟ್ SOAR. ಸೋರ್ ಅಂದ್ರ ಅಪ್ ಅಂದ್ರ ಮೇಲಕ್ಕೆ ಅಂತಕ್ಕಂಥದನ್ನ ಹೇಳ್ತೀವಿ. ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತ್ರಿ, SOAR. ಸೋರ್ ಈಸ್ ದ ಆನ್ಸರ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್. ಎಷ್ಟು ಚೆನ್ನಾಗಿದೆ. ಡೋಸ್ ಅಂದ್ರೆ ಪಾರಿವಾಳ, ಪಿಜನ್ಸ್. ನೆಕ್ಸ್ಟ್ ಇದು ನೋಡ್ರಿ ಏನೈತ್ರಿ, ನೈಲ್ ಈಸ್ ದ ಲಾಂಗ್ ರಿವರ್ ಇನ್ ದ ವರ್ಲ್ಡ್. ಗ್ರಾಮೆಟಿಕಲಿ ಎರರ್ ಎಲ್ಲಿತ್ತು ಅಂತ ಕೇಳ್ಯಾರ. ಏನ್ ಮಾಡ್ಯಾರ, ನೈಲ್ ಈಸ್ ದ ಲಾಂಗ್ ರಿವರ್. ದ ಬಂದಾಗ ಲಾಂಗ್ ಯಾಕೆ ಬರ್ತದ್ರಿ? ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ, ಲಾಂಗ್ ಇದ್ದಾಗ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಏನಾಕೈತಿ ಅಂದ್ರೆ ಲಾಂಗೆಸ್ಟ್ ಅಂತ ಆಕೈತಿ. ಏನಂತ ಆಕೈತ್ರಿ? ಲಾಂಗೆಸ್ಟ್. ಎಲ್ಲೆಲ್ಲಿ ಐತಿ ನೋಡ್ರಿ, ಇಲ್ಲೇ ನೈಲ್ ಈಸ್ ದ ಲಾಂಗೆಸ್ಟ್ ಅಂತ ಐತಿ. ಇದೊಂದು ಸೆಂಟೆನ್ಸ್ ಒಳಗೆ ಕೊಟ್ಟಾನ. ನೆಕ್ಸ್ಟ್ ದ ಲಾಂಗೆಸ್ಟ್ ಅಂತ ಕೊಟ್ಟಾನ. ಇದೊಂದು ಸೆಂಟೆನ್ಸ್ ಒಳಗೆ ಕೊಟ್ಟಾನ. ಮೋಸ್ಟ್ ಲಾಂಗ್ ಅಂತ ಕೊಟ್ಟಾನ. ಇದು ಬರಂಗಿಲ್ಲ. ಇನ್ನು ಎರಡು ಸೆಂಟೆನ್ಸ್ ಒಳಗೆ ಬರ್ಬೇಕ್ರಿ. ಹೌದಾ? ಏನೈತಿ ನೋಡ್ರಿ, ನೈಲ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ವಿತ್ ಲೆಂತ್ ಆಫ್ ಅಪ್ರಾಕ್ಸಿಮೇಟ್ಲಿ ಅಂತ ಕೊಟ್ಟಾನ. ಇಲ್ಲಿ ವಿತ್ ಲೆಂತ್ ಅಬೌಟ್ ಅಂತ ಕೊಟ್ಟಾನ. ಯಾವಾಗಿರ್ಲು ಲೆಂತ್ ಅಂತಕ್ಕಂಥ ವರ್ಡ್ ಬಂದಾಗ, ಅದರ ಜೊತೆಗೆ ಆಫ್ ಅಂತಕ್ಕಂಥದನ್ನ
ಆಫ್ ಅಂತಕ್ಕಂಥದನ್ನ ಲೆಂತ್ ಜೊತೆಗೆ ಬಳಸಬೇಕು. ಏನು ಬಳಸ್ಬೇಕ್ರಿ? ಲೆಂತ್ ಜೊತೆಗೆ ಏನು ಬಳಸಬೇಕು? ಆಫ್ ಬರಬೇಕು. ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತಿ? ಮೂರನೇದು ಏನಾಗ್ತದ? ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಏನು ಕ್ವಶನ್ ಇದೆ? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಅಡ್ಜೆಕ್ಟಿವ್. ಇಲ್ಲಿರ್ತಕ್ಕಂಥ ಯಾವ ಅಬ್ಜೆಕ್ಟಿವ್ ಫಿಲ್ ಇನ್ ದ ಬ್ಲ್ಯಾಂಕ್ ಆಗ್ತದ? ಜಾಕ್ ಆಲ್ವೇಸ್ ಲುಕ್ಸ್ ಹ್ಯಾಂಡ್ಸಮ್ ಇವನ್ ಹಿ ಈಸ್ ಡ್ಯಾಶ್ ಔಟ್ ಆಫ್ ಸ್ಟೈಲ್. ಒಬ್ಬನ ಬಗ್ಗೆ ಮಾತಾಡೋದಂದ್ರೆ ಯಾರಿಗೂ ಕಂಪೇರಿಟಿವ್ ಮಾಡೋದಿಲ್ಲ, ಸೂಪರ್ಲೇಟಿವ್ ಮಾಡೋದಿಲ್ಲ, ಓನ್ಲಿ ಪಾಸಿಟಿವ್ ಡಿಗ್ರಿ ಮಾಡಬೇಕು. ಪಾಸಿಟಿವ್ ಡಿಗ್ರಿ ಒಳಗ ಲೆಸ್ ಇರ್ತಕ್ಕಂಥದ್ದು ಕಂಪೇರಿಟಿವ್ ಬಂದಾಗ ಏನಾಕೈತ್ರಿ? ಲೆಸ್ ಇದ್ದಿದ್ದು ಲಿಟಲ್ ಆಗ್ತದ ಕಂಪೇರಿಟಿವ್ ಬಂದಾಗ. ಆಮೇಲೆ ಸೂಪರ್ಲೇಟಿವ್ ಬಂದಾಗ ಏನಾಕೈತ್ರಿ? ಲೀಸ್ಟ್ ಅಂತಕ್ಕಂಥದ್ದು. ಇವಕ್ಕೆ ಏನಂತವು? ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಇನ್ ಸೂಪರ್ಲೇಟಿವ್ಸ್ ಕಂಪೇರಿಟಿವ್ ಡಿಗ್ರೀಸ್ ಅಂತ ಹೇಳ್ತೀವಿ. ಇಲ್ಲಿ ಬಂದಾಗ ಒಬ್ಬಗ ಕಂಪೇರ್ ಮಾಡತ್ತಾರ ಅಂದ್ರೆ ಕಣ್ಣು ಮುಚ್ಚಿ ಬಳಸಿಬಿಡ್ರಿ. ಲೆಸ್ ಔಟ್ ಆಫ್ ಸ್ಟೈಲ್. ಲೆಸ್ ಇಸ್ ದ ಆನ್ಸರ್. ಲಿಟಲ್ ಬರಂಗಿಲ್ಲ, ಲೀಸ್ಟ್ ಬರಂಗಿಲ್ಲ, ಮೋರ್ ಲಿಟಲ್ ಬರಂಗಿಲ್ಲ. ನೆಕ್ಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವುದು ಸೆಂಟೆನ್ಸ್ ಐತಿ ತರಾಗ ಅಂತ ಕೇಳ್ಯಾರ. 4 ಸೆಂಟೆನ್ಸ್ ಯಾವುದು ಎರರ್ ಐತಿ ಕೇಳ್ಯಾರ, ಯಾವುದು ಇಲ್ಲ ತಪ್ಪೈತಿ ಅಂತ ಕೇಳ್ಯಾರ. ಈಗ ನಮ್ಮ ರೂಲ್ಸ್ ಏನೈತೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಸಬ್ಜೆಕ್ಟ್ ಇರಬೇಕು, V1 ಇರಬೇಕು, ಆಬ್ಜೆಕ್ಟ್ ಇರಬೇಕು. ಎಲ್ಲಾ ಕಡೆ ಸಬ್ಜೆಕ್ಟ್ ಐತಿ, V1 ಐತಿ, ಆಮೇಲೆ ಆಬ್ಜೆಕ್ಟ್ಗಳದಾವ. ಓಕೆ, ಆಬ್ಜೆಕ್ಟ್ಗಳದಾವ. ಈಗ ಇಲ್ಲಿ ಏನು ಮಾಡ್ಬೇಕು? ನಮ್ಮ ರೂಲ್ಸ್ ಏನೈತಿ? ಹಿ ಮತ್ತು ಶಿ ಮತ್ತು ಇಟ್ ಬಂದಾಗ ಏನು ಬಳಸಬೇಕು? ಸಬ್ಜೆಕ್ಟ್ ಜೊತೆಗೆ ಎಸ್ ಅಥವಾ ಎಸ್ ಹಚ್ಬೇಕು. ಎಲ್ಲೈತ್ರಿ? ಇಲ್ಲಿ ಶಿ ಜೊತೆ ಎಸ್ ಬಳಸ್ಯಾರ, ಈ ಹಿ ಜೊತೆಗೆ ನೋಡ್ರಿ ಗೋ ಅಷ್ಟ ಬಳಸ್ಯಾರ. ಈ ಏನಾಗಬೇಕು? ಹಿ ಗೋಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ಬೇಕು. ಹಂಗಿದ್ರೆ ತಪ್ಪ ಎಲ್ಲೈತ್ರಿ? ಎರಡನೇ ಆನ್ಸರ್ ಒಳಗೆ ಏನೈತಿ? ತಪ್ಪೈತಿ. ದಿಸ್ ಈಸ್ ದ ಗ್ರಾಮೆಟಿಕಲ್ ಎರರ್. ನೋಡ್ರಿ ಯಾವ ತರನಾಗಿರ್ತಕ್ಕಂಥ ಟೆನ್ಸ್ ಬೇಸ್ಡ್ ಕ್ವಶನ್ಗಳು ನಿಮಗೆ ಆಗ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಯಾವ ಆಪ್ಷನ್ ಅನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ತುಂಬ್ತೀರಿ? ದ ಪ್ರೊಫೆಸರ್ಸ್ ಡ್ಯಾಶ್ ಲೆಕ್ಚರ್ ವಾಸ್ ಫಿಲ್ಡ್ ವಿತ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್. ಓಕೆ, ಎಲ್ಲ ಒಂದು ಒಳ್ಳೆ ರೀತಿಯಾಗಿ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಲೆಕ್ಚರರ್ ಪ್ರೊಫೆಸರ್ ಲೆಕ್ಚರ್ ಇತ್ತು. ಹಂಗಿದ್ದಾಗ ಲೂಸಿಡ್ ಅಂತಕ್ಕಂಥದ್ದು ಐತಿ. ಲೂಸಿಡ್ ಸ್ಪೆಲ್ಲಿಂಗ್ ಏನ್ರಿ? LUCID. ಲೂಸಿಡ್ ಅಂದ್ರ ಪ್ರಕಾಶಮಾನ, ಪ್ರಕಾಶಮಾನ ಅಥವಾ ಬ್ರೈಟ್ ಅಂತಕ್ಕಂಥದ್ದು. LUCID ಎಲ್ಲೈತಿ ನೋಡ್ರಿ? LUCID ಎಲ್ಲೈತಿ? ದ್ಯಾಟ್ ಈಸ್ ದ ಆನ್ಸರ್. ಅದನ್ನ ಬಿಟ್ಟು ಬೇರೆ ಅವಶ್ಯಕತೆ ಬರೆಯೋದು ಅವಶ್ಯಕತೆ ಇಲ್ಲ. ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. Following sentence, the alternatives to the underlined parts are given options. Pankaj is a better cook. ಇಲ್ಲೇ ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಅಂತ ಹೇಳಿರಲ್ಲ ನಿಮ್ಗೆ. ಗುಡ್ ಅನ್ನೋದು ಒಬ್ಬ ಇದ್ದಾಗ ಗುಡ್ ಬಳಸ್ತೀರಿ, ಇಬ್ಬರು ಬಂದಾಗ ಅವನಿಗಿಂತ ಅವ್ ಬೆಟರ್ ದ್ಯಾನ್ ಅಂತಕ್ಕಂಥದ್ದು ಬಳಸ್ತೀರಿ, 3 ಜನ ಬಂದಾಗ ದ ಬೆಸ್ಟ್ ಅಂತಕ್ಕಂಥದ್ದು ಬಳಸ್ತೀರಿ. 2ಕ್ಕಿಂತ ಹೆಚ್ಚು ಜನಕ್ಕೆ ಕಂಪೇರ್ ಮಾಡಕತ್ತ, ಇಬ್ಬರಿಗೆ ಕಂಪೇರ್ ಮಾಡಕತ್ರ, ಒಬ್ಬರಿಗೆ ಕಂಪೇರ್ ಮಾಡಕತ್ತ. ಓಕೆ, ಇಲ್ಲಿ ಪಂಕಜನ್ ಬಗ್ಗೆ ಅಷ್ಟ ಹೇಳತ್ತಾರ ಅಂದ್ರೆ ಗುಡ್ ಈಸ್ ದ ಆನ್ಸರ್. ಎಲ್ಲ ಈಸಿಯೆಸ್ಟ್ ಕ್ವಶನ್, LKG UKG ಹುಡುಗರ ಕ್ವಶನ್ಸ್. ಹೌದಾ? ಎಲ್ಲ ದೊಡ್ಡ ಈಸಿ, ಡೆಡ್ ಈಸಿ ಇರ್ತಾವ, ತಿಳ್ಕೊಳ್ರಿ. ಎಸ್, ಇವುಗಳ ಬಗ್ಗೆ ಡಿಗ್ರೀಸ್ ಬಗ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ಚಾಪ್ಟರ್ ಮಾಡಬೇಕಂತ ಪ್ಲಾನ್ ಐತಿ. ಅದು ಮಾಡಿದಾಗ ವಿಡಿಯೋಸ್ ಅಪ್ಲೋಡ್ ಆಗಿರ್ತಾವ. ಅಲ್ಲಿವರೆಗೂ ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ಲೈಕ್ ಮಾಡಿಲ್ಲ, ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್. ಟು ಎಕ್ಸೆಪ್ಟ್ ದ ಗೌಂಟ್ಲೆಟ್ ಅಂತಕ್ಕಂತಹ ಒಂದು ಇಡಿಯಮ್ ಅಂಡ್ ಫ್ರೇಸಸ್ ಏನೈತಿ? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್ ಟು ಎಕ್ಸೆಪ್ಟ್ ದ ಗೌಂಟ್ಲೆಟ್. ಇಲ್ಲಿ ಗೌಂಟ್ಲೆಟ್ ಅಂದ್ರೆ ಏನ್ರಿ? ಗೌಂಟ್ಲೆಟ್ ಅಂದ್ರೆ ಏನು? ಗೌಂಟ್ಲೆಟ್ ಅಂದ್ರೆ ಕೈ ಕವಚ ಏನ್ರಿ? ಕೈ ಕವಚ. ಯುದ್ಧ ಬಂತು, ಕೈ ಕವಚಗಳನ್ನು ಹಾಕಿಕೊಂಡು ರೆಡಿ ಆಗ್ರಿ, ಯುದ್ಧಕ್ಕೆ ಜಯವಾಗಲಿ. ಕೈ ಕವಚವನ್ನು ಹಾಕೊಂಡ್ಬಿಡ್ರಿ, ಯುದ್ಧ ಮಾಡಕ್ ಹೋಗ್ಬಿಡೋನು. ಏನ್ ಮಾಡಿಬಿಡೋನು? ನಾವೇನೋ ಈ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡಿಬಿಡೋನು. ಎಲ್ಲೈತಿ ನೋಡ್ರಿ ಆಪ್ಷನ್? ಟು ಎಕ್ಸೆಪ್ಟ್ ಅ ಫೇಲ್ಯೂರ್ ಆಕೈತಿ? ನೋ. ಟು ಸಫರ್ ಫೈನಾನ್ಷಿಯಲ್ ಲಾಸ್? ನೋ. ಟು ಎಕ್ಸೆಪ್ಟ್ ಅ ಚಾಲೆಂಜ್. ಚಾಲೆಂಜ್ ಅನ್ನ ತಗೊಳ್ತಾ ಇದೀವಿ, ಕೈ ಕವಚಗಳನ್ನ ಹಾಕೊಂಡು ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಅಂದ್ರೆ ಒಂದು ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ತಾ ಇದೀವಿ, ಅದನ್ನ ಗೆಲ್ತೀವಿ ಅಂತಕ್ಕಂಥ. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಕ್ವಶನ್ಸ್ಗಳು ಮುಗಿದ್ರಿ. ಎಸ್, ಅದೇ ರೀತಿಯಾಗಿ ನಿಮಗೆ ಒಂದು 4 ವರ್ಡ್ಸ್ಗಳನ್ನು ಕೊಡ್ತೀನಿ. ಅವು ಏನದಾವ ಅಂದ್ರೆ ಟೆಂಪಲ್ ಅಂತಕ್ಕಂಥ ಒಂದು ವರ್ಡು, ಇನ್ನೊಂದು ವರ್ಡು ಪ್ರೊಡಕ್ಟಿವ್ ಅಂತಕ್ಕಂತಹ ಒಂದು ವರ್ಡಿನ ಮೀನಿಂಗ್ ಏನು, ಪ್ರೊಡಕ್ಟಿವ್ ಅಂತಕ್ಕಂಥ ಒಂದು ವರ್ಡಿನ ಮೀನಿಂಗು, ಇನ್ನೊಂದು ವರ್ಡು ಬ್ಯಾರನ್ ಅಂತಕ್ಕಂಥ ಒಂದು ವರ್ಡು, ಇನ್ನೊಂದು ವರ್ಡು ಸ್ಟೆರೈಲ್ ಅಂತಕ್ಕಂಥದ್ದು, ಇನ್ನೊಂದು ವರ್ಡು ಸೆಲಿಬಸಿ ಅಂತಕ್ಕಂಥದ್ದು, ಇನ್ನೊಂದು ವರ್ಡು ವಿಡೋ ಅಂತಕ್ಕಂಥದ್ದು. ಓಕೆ, ಈ ವರ್ಲ್ಡಿನ ಪ್ರತಿಯೊಂದು ಮೀನಿಂಗ್ಗಳನ್ನು ಯಾರು ಪೂರ್ತಿ ವಿಡಿಯೋ ನೋಡಿದಿರಿ ಅವ್ರಿಗೆ ಗೊತ್ತಾಗ್ತದೆ. ಆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಏನು ಮಾಡಿರಿ, ಇವುಗಳ ಮೀನಿಂಗನ್ನು ಬರ್ದಾಕ್ರಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬಹಳಷ್ಟು ಜನರಿಗೆ ಶೇರ್ ಮಾಡಿರಿ. ಮತ್ತೇನಾದರೂ ನಿಮ್ಮ ಡೌಟ್ಸ್ ಇದ್ದರೆ ಕಮೆಂಟ್ಸ್. ಓಕೆ, ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ.